ಬಹುಶಃ ಇಲ್ಲೇ ಇದ್ದು ಪ್ರೊಫೆಸರ್ ಆಗಿ ಡಾಕ್ಟರ್ ವಾಲಿಗುರು ಇವರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ, ವೇದಿಕೆಯ ಮೇಲೆ ಇರ್ತಕ್ಕಂಥ ಈ ಒಂದು ವೇದಾಂತ ಪರಿಷತ್ತಿನ ಅಧ್ಯಕ್ಷರು, ದಾಸೋಹಿನ ಅಧ್ಯಕ್ಷರು, ಇನ್ನೂ ಅನೇಕ ಅವರನ್ನ ಮೊದಲು ಮಾಡಿಕೊಂಡು ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳನ್ನು ಹೇಳ್ತಾ, ವಿಶೇಷವಾಗಿ ಸಂಗೀತ ಒಳಗೆ ತತ್ಕ್ಷಣವೇ ಆನಂದವನ್ನ ಕೊಡ್ತಕ್ಕಂಥ ವಿದ್ಯೆ ಯಾವುದರ ಇತ್ತು ಅಂತಂದ್ರೆ ಅದು ಸಂಗೀತ. ಅಂತ ಸಂಗೀತ ಬಳಗಕ್ಕೂ ಸಂಚಾಲಕರನ್ನ ಮೊದಲು ಮಾಡಿಕೊಂಡು ತಮ್ಮೆಲ್ಲರ ತಾಯಂದಿರಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ಇವತ್ತಿನ ವಿಷಯಕ್ಕೆ ಬರೋಣ. ಬಹುಶಃ ಪೂರ್ವ ಜನ್ಮದ ಪುಣ್ಯ ನಾವು ಇನ್ನೊಂದು ಜನ್ಮ ಬಳಿಕ ಐತೇನು ಅಂತಂದ್ರೆ ಐತಿ ಅಂತ ನಾವು ತಿಳ್ಕೋಬೇಕು. ಯಾಕೆ ಅಂತಂದ್ರೆ ನಿಜಗುಣ ಶಿವಗಳು ಮೊದಲನೇ ಪದ್ಯದಲ್ಲಿ ಬರ್ಕೊಂಡು ಬಂದಿದ್ದಾರೆ. ಹೇಗೆ ಬರೀತಾ ಇದ್ದಾರೆ ಅಂತಂದ್ರ 83,999 ಜನ್ಮವನ್ನ ತಿರುಗಿ ಕೊನೆಗೆ ಏನಾರ ಐತಿ ಅಂತಂದ್ರೆ ಮನುಷ್ಯ ಜನ್ಮ ಅಂತ ಹೇಳ್ಕೊಂಡು ಬಂದಿದ್ದಾರೆ. 84 ಲಕ್ಷ ಹೇಗಿದೆ ನೋಡ್ರಿ. ಅಲ್ಲಿ ಇಂತ್ರನು ನಾವು ಪುಣ್ಯ ಮಾಡ್ಕೊಂತ ಇಲ್ಲಿಗೆ ಬಂದಿವಿ. ಇಲ್ಲಿಗೆ ಬಂದು ಏನ್ ಮಾಡಕ್ ಹತ್ತಿದ್ದೇವೆ ಅಂತಂದ್ರೆ ಇದಿಷ್ಟು ನಂದ ಅಂತ ನಾವು ತಿಳ್ಕೊಂಡಿವಿ. ಇಲ್ಲಿಗೆ ಬಂದು ಪಕ್ಕ ಜಾಗೃತಕ್ಕೆ ಬಂದು ನಾನು ಯಾರಿದ್ದೇನೆ ಅಂತ ತಿಳ್ಕೊಳ್ಳೋದಕ್ಕೆ ಬಂದು ಇದೆಲ್ಲವೂ ನಂದು ಅಂತ ನಾವು ತಿಳ್ಕೊಂಡಿದ್ದೇವೆ. ಅದಕ್ಕೆ ವಾಲಿಗುರುಗಳು ಒಂದು ವಚನ ಹೇಳ್ತಾರೆ, ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೋಸುವ ಗಾಳಿಯು ನಿಮ್ಮ ದಾನ, ಸುತ್ತಿ ಸಾಗರವೆಲ್ಲವೂ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳಿಗೆ ನೆಂಬೆ ರಾಮನಾಥ ಅಂತ ದೇವರ ದಾಸಿಮಯ್ಯನವರು ಹೇಳ್ಕೊಂಡು ಬಂದರು. ನಾವು ಏನ್ ಮಾಡಿದ್ದೇವೆ ಅಂತಂದ್ರೆ ಅಂತೇವಿ ನಾವು ನಾನು ಕೊಟ್ಟ್ಯ, ನಾನ ಮಾಡಿದ್ಯಾ ಅಂತ ಅನ್ಕೊಂತ ಬಂದೀವಿ. ನಿಮಗೆ ಹೇಳ್ತೇನೆ, ನಿಮ್ಮ ಭಾಗದಲ್ಲಿ ವಾಣಿಜ್ಯ ಬೆಳೆ ಕಡ್ಲಿ, ಒಂದು ಕಾಲದಾಗ ಮೆಣಸಿನ್ಕಾಯಿ ಇತ್ತು. ವಾಣಿಜ್ಯ ಬೆಳೆ ಇವತ್ತಿನ ಕಡ್ಲಿ. ಒಂದ ಕಾಳ ನೀವು ಕಡ್ಲಿ ಹಾಕಿರಿ, ಈ ಭೂಮಿಗೆ ಎಷ್ಟು ಕಾಳ ಕೊಟ್ಟೈತಿ ಅಂತೀರಿ? ವಿಚಾರ ಮಾಡ್ರಿ. ಅಕಸ್ಮಾತ್ ರೀ ಒಂದ ಕಾಳ ಹಾಕಿ ನಾ ಒಂದ ಕಾಳ ಕೊಡ್ತೇನೆ ಅಂತ ಈ ಭೂಮಿ ಏನಾರ ಅಂದಿದ್ರೆ ಬದುಕಕ್ ಸಾಧ್ಯ ಇತ್ತು ಏನು? ನೋಡ್ರಿ, ವಿಚಾರ ಮಾಡ್ರಿ. ನಾನ ಮಾಡೀನಿ ಅಂತೀವಿ, ಏನಾದ್ರೂ ನಾವ ಮಾಡೀವಿ, ಬೇಕಾದಾಗ ನಾವ ಮಾಡೇವಿ ಅಂತೀವಿ. ಅದಕ್ಕೆ ನಾವೊಂದಿಷ್ಟು ವಿಚಾರ ಮಾಡ್ಬೇಕು. ಮಠಕ್ಕ ಶಿವಕುಮಾರ ಮಹಾಸ್ವಾಮೀಜಿಗಳ ಕೈಯಾಗ 15,000 ತಂದು ಕೊಟ್ರಿ ಅಂತಂದ್ರೆ ನೀವಂತೀರಿ ನಾನ ಕೊಟ್ಟ್ಯಾ, ನನ್ನಲ್ಲಿಂತ್ರನೇ ಈ ಮಠ ಅಂತೀರಿ. ಅಕಸ್ಮಾತ್ ಈ ಮಳಿನ ಬರುವುದಿಲ್ಲ ಅಥವಾ ಹತ್ತಿದ ಮಳಿನ ಬಿಡುವುದಿಲ್ಲ ಅಂತಂದ್ರೆ ಹೆಸರಿನ ಗತಿ ಏನಾಗೈತಿ ವಿಚಾರ ಮಾಡಿ. ನಾವೇನ್ ಬೇಡ ಯಾಕವ ವರುಣ ಹೆಸರು ಹಾಕಿನಿ, ನೀ ಬರಬೇಡ ಅಂದಿರೇನು? ಯಾರಿಗಾರು ಹೇಳಿದೇನು? ಇಲ್ಲ. ಅದಕ್ಕೆ ಏನಂತತಿ ಅಂತಂದ್ರ ಶಾಸ್ತ್ರ ಹೇಳ್ತತಿ,
ದುರಿತ ಕರ್ಮವನ್ನಲ್ಲದಿರು ಪುಣ್ಯವನ್ನೇ ಮಾಡು. ಪುಣ್ಯದ ಕೆಲಸ ಮಾಡ್ಬೇಕು ನಾವು, ಮಾತು ಬೇಡ. ಪುಣ್ಯದ ಕೆಲಸ ಮಾಡಿದೀವಿ ಅಂತಂದ್ರ ಪೂರ್ವ ಜನ್ಮದಲ್ಲಿ, ಇಹ ಜನ್ಮ ಅಲ್ಲ, ಇಹ ಲೋಕದಲ್ಲಿನೂ ಅಲ್ಲಂತಾರ, ಪೂರ್ವ ಜನ್ಮದಲ್ಲಿ ಕೂಡ ಪುಣ್ಯ ಆಗ್ತತಿ. ಆ ಪುಣ್ಯದ ಕೆಲಸ ಮಾಡೋದು ಎಲ್ರಿ ಅಂತ ಪ್ರಶ್ನೆ ನಿಮ್ಗೆ. ಪುಣ್ಯದ ಕೆಲಸ 6 ತಿಂಗಳಿಗೆ ಅಥವಾ 3 ತಿಂಗಳಿಗೆ ಹೋಗಿ ಆ ಟಿವಿಗೆ 1300 ಬಡಿಯುದು ಅಂತ ಇದು ಪುಣ್ಯದ ಕೆಲಸ ಅಂತ ನೀವು ಅಂತೀರಿ. ಹೌದಲ್ಲ? ಆ ದಾಸೋಹ ಕೊಟ್ರೆ ಏನಕತಿ, ಮನೆಯಾಗ ಕೂತ್ಕೊಂಡು ಆರಾಮ್ ಟಿವಿ ನೋಡ್ತೀವಿ, ಅದಕ್ಕ ಹಾಕುದು ಅಂತ ಇದು ಪುಣ್ಯದ ಕೆಲಸ. ಹೌದಾ? ಅಲ್ಲ. ನೋಡ್ರಿ, ನಿಮಗ ಮಾಧ್ಯಮದ ವಿಜ್ಞಾನದ ಏನನ್ನು ಕೂಡ ನಿಮಗ ಕೈ ಮುಟ್ಟಿ ಊಟ ಮಾಡಿಸಿಲ್ಲವು. ಒಟ್ಟಾರೆ ಏನೂ ಕೂಡ ನಮ್ಮ ಗುರುಗಳು ನನ್ನ ಶಿಷ್ಯ ಅಂತ ಹೇಳಿಲ್ಲ. ಬಹಳ ಅದ್ಭುತ ಇದೆ ಆ ಮಾಧ್ಯಮದ ಕೆಲಸ. ಆಗಲ್ಲ ಅಜ್ಜಾರ್ ಒಂದು ಮಾತು, ಶಿಕ್ಷಣ ಅಂದ್ರೆ ಬಹಳ ಮಂದಿಗೆ ಏನಾಗಿಬಿಟ್ಟೈತಿ, ಕಲಿಸುವುದು ಎಲ್ಲಿವರೆಗೆ ಕಲಿಸುವುದು, ಅವ ಅಮೇರಿಕದಾಗಿರ್ಬೇಕು, ಅವನ ತಂದೆ ತಾಯಿ ವೃದ್ಧಾಶ್ರಮರಾಗಿರ್ಬೇಕು, ಅಲ್ಲಿವರೆಗೆ ಕಲಿಸುದು. ಹೆಣ್ಣು ಮಕ್ಕಳನ್ನ ಎಲ್ಲಿವರೆಗೆ ಕಲಿಸುದು. ನಾನು MA PhD ಮಾಡೀನಿ, ನನ್ನಂತ ಗಂಡನ ಸಿಗಬೇಕು ಅಲ್ಲಿವರೆಗೆ ಕಲಿಸುದು. ವಿಚಾರ ಮಾಡಿ. ಶಿಕ್ಷಣ ಅಂದ್ರ ಜ್ಞಾನ, ಶಿಕ್ಷಣ ಅಂದ್ರ ತ್ಯಾಗ, ಶಿಕ್ಷಣ ಅಂದ್ರ ಸತ್ಯ. ಪಕ್ಕ ನೋಡ್ರಿ ನೀವು, ಅಲ್ಲಿ ಯಾರಾದರೂ ಈ 76 ಕೆಳಗೆ ಅಥವಾ 86 ಕೆಳಗೆ ಶಾಲೆ ಕಲ್ತಾರ ಕೇಳ್ರಿ, ನಮಗ ಎಂತ ಅವ್ರು ಹೇಳ್ತಾರ, ನಮ್ ಗುರುಗಳು ಬಹಳ ಚಲೋ ಇದ್ರು, ಮಜ್ಜಿಗೆ ಮೊಸರು ತಂದು ಕೊಟ್ರೆ ಶಾಲೆ ಕಲಿಸ್ತಿದ್ರು ಪದ್ಧತಿ. ಅವ್ರು ಹೇಳ್ತಿದ್ರು ಗುರುಗಳು, ಏ ತಮ್ಮ, ನಿಮ್ಮವ್ವ ನಿಮ್ಮಪ್ಪ ನಿಮ್ಮಮ್ಮ ನನಗ್ ಮಜ್ಜಿಗೆನ ಮೊಸರನ್ನ ಕೊಟ್ಟಾರ, ಅದಕ್ಕೋಸ್ಕರ ಅಂದ್ರೆ ನೀ ಶಾಲೆ ಕಲಿ, ಕೊಡ್ತಾನೆ ನೋಡಿ ಆಡಂತಿದ್ರು. ಇವತ್ತು ಶಿಕ್ಷಣ ಹೌದ್ರಿ. ನಿಮ್ಮ ಮನ್ಯಾಗ ನೀವು ಇಷ್ಟು ಮಂದಿ ಕೂಟಿರಲ್ಲ, ಇಷ್ಟು ಮಂದಿ ಬಂದಿರಿ, ನಿಮ್ಮ ಮಕ್ಳು ಯಾರು ಬಂದಾರಂತೀರಿ? ಇಲ್ಲ, ಸಾಧ್ಯ ಇಲ್ಲ. ಅಂದ್ರೇನು, ಅವ್ರಲ್ಲೇ ನೀವು ಇಲ್ಲೇ. ಇದು ಪುಣ್ಯನ, ನಮ್ಮ ಹಸಿರು ಪುಣ್ಯ ಅಂತ ನಾನು. ಅದಕ್ಕೆ ನಾವು ಪುಣ್ಯದ ಕೆಲಸ ಅಂದ್ರೆ ಇದು. ಆಧ್ಯಾತ್ಮ ಸತ್ಯವನ್ನ ಕಲಿಸಿಕೊಡ್ತೈತಿ, ತ್ಯಾಗವನ್ನ ಕಲಿಸಿಕೊಡ್ತೈತಿ, ನೀತಿಯನ್ನ ಕಲಿಸಿಕೊಡ್ತೈತಿ. ಇದು ಶ್ರೀಮಂತಿಕೆ ದುಡ್ಡಿದ್ದವಲ್ಲ, ಬಹಳ ಶ್ರೀಮಂತದನ್ರಿ, ಬಹಳ ಪುಣ್ಯ ಮಾಡ್ತಾನ. ಯಾರೋ ಒಬ್ರು ನನ್ಗೆ ಅಜ್ಜನ ಮನ್ಸು ಬಹಳ ಕಲಿಸ್ತಿರ್ತಾನ, ಯಾವಾಗ ನಾ ಖಾಲಿ ಕುಂತ ಒಬ್ರು ಹೇಳಿದ್ರಂತ, ಒಬ್ರು ಫ್ಯಾನ್ ಕೊಟ್ಟಿದ್ರಂತ, ಫ್ಯಾನ್ ಮಠಕ್ಕೆ ದಾನನ, ಬಹಳ ಬ್ಯಾಸಿಗೆ ಕಾರ್ಯಕ್ರಮ ನಡೆದಿತ್ತು, ಅವ ದಾನ ಕೊಟ್ಟಿದ್ದ, ಓಡಿ ಬಂದಂತವ್ ನೋಡ್ರಿ. ಶ್ರೀಮಂತರು ದಾನದ ವ್ಯವಸ್ಥೆ ಹೆಂಗಿರುತ್ತೆ, ಆ ಫ್ಯಾನ್ಗೆ ಅವನ ಹೆಸರು ಹಾಕಿದ್ರಂತ. ಬಹಳ ದೂರ ನಿಂತಿದ್ದನಂತ. ಏ ಶುಭ ಸ್ವಾಮಿಗಳ ನಿಲ್ಸನ್ ಯೋಚನೆ ಮಾಡಿದ್, ಯಾಕ ಆ ಪ್ಯಾನ್ ತಿರ್ಗಾಕತ್ತೈತಿ, ಪ್ಯಾನ್ ನಿಲ್ಸ, ನನ್ನ ಹೆಸರು ಎಲ್ಲರೂ ನೋಡ್ಬೇಕು ಬೇಡನ್ನಂತ. ಇದು ಪುಣ್ಯ ಎಲ್ಲ ಅಲ್ಲ. ಹೇಗಿರ್ಬೇಕು ಪುಣ್ಯ? ಹೋಗಿರ್ಬೇಕು, ಹೋಗ್ಯಾರ ಎಲ್ಲರೂ ಹೋಗ್ಯಾರ, ಅವ್ರು ಅದಾರ. ಮತ್ತ ಅದೇವಿ ಇಲ್ಲದಂಗದೇವಿ. ಏನ್ ಮಾಡಿದ್ರು? ಲಿಂಗರಾಜ್ ದೇಸಾಯಿ ಅವರು, ನಾವ್ ಇವತ್ತು ಅವ್ರು ಮರೆಯಕ್ಕಾಗತ್ತ? ಆಗಕ್ ಸಾಧ್ಯ ಐತೆ?
ಅದಾರಿಲ್ಲ. ನಾವು ದೂರನ್ನು ಹೋಗೋದು ಬೇಡ. ಬಹಳ ನಾವು ದೂರ ಹೋಗಿ ಸಂತ ಶಿಶುನಾಳ ಶರೀಫ ಅಗ್ರಸ್ಥ ಅದಾನಂತಿರೋ ಇಲ್ಲಂತಿರೋ ಪುಣ್ಯ ಮಾಡಿದ್ದಕ್ಕೆ ಅದಾರ ಸಿದ್ಧಾರೂಢರು ಮಕ್ಕಳಿರ್ಬೇಕ್ರಿ. ಸಿದ್ಧಾರೂಢರು ಮಲ್ಲಮ್ಮ ಹೋಗಿ ದೇವ ಮಲ್ಲಮ್ಮ ಬರ್ಬೇಕಾದ್ರೆ ಹೆಂಗಿರ್ಬೇಕು? ನಿಮಗೆ ಯಾರಿಗಿರ ದೇವ ಮಲ್ಲಮ್ಮ ಅಂತ ಬಂದೈತೇನ? ಶಾಂತಪ್ಪ ಹೋಗಿ ಗುರುಶಾಂತಪ್ಪ ಅಂತ ಬರ್ಬೇಕಾದ್ರೆ ಪುಣ್ಯ ಅದ. ಈ ಸೂರ್ಯ ಚಂದ್ರರಿರುವವರೆಗಿನೂ ಅವರು ಪುಣ್ಯ. ಅದಕ್ಕೆ ನಾವೆಲ್ಲ ಅಂತ ಪುಣ್ಯ ಮಾಡಬೇಕು. ಮಾಡುದ್ರಾಗ ಇಂತಲ್ಲೇ ದಾನವನ್ನ ನೀಡಬೇಕು, ದಾನ ಕೊಡ್ಬೇಕು. ಅದೇನ ಅಂತಾರಲ್ಲ, ನಾನು ಹೇಳುದಲ್ಲ, ಸರ್ವಜ್ಞ ಹೇಳಿದ. ಗಳಿಸಿ ಹುಗದು ನೆಲದಾಗ ಹೋಗಿತಾರಲ್ಲ, ಅವರು ಬಾಯಾಗ ಮಣ್ಣು ಹಾಕು ಸರ್ವಜ್ಞ ಅಂದ. ಸರ್ವಜ್ಞ ಹೇಳಿದ್ರಿ. ಅವತ್ತಿನ ಸರ್ವಜ್ಞ ಇವತ್ತಿದ್ದಿದ್ರೆ ಏನಾಕಿತ್ತು ಅಂತಂದ್ರ, ಬ್ಯಾಂಕ್ ಮೊನ್ನೆ ನಮ್ಮಲ್ಲಿ ಒಂದು ಬಯಲೊಂಗಲ್ದಾಗ ಬ್ಯಾಂಕ ಮುಣಿಗೋತು. ಕಿತ್ತೂರು ಚೆನ್ನಮ್ಮನ ಬ್ಯಾಂಕ್ ಸಾಧ್ನವ್ರು ರೈಟ್ ಭಾಳ ಇಲ್ಲ, 1600 ಕೋಟಿ ಹೋತ್ ನೋಡ್ರಿ. ಅಜ್ಜಾರ ಹಂಗೆ ಸುಮ್ಮ ಹೇಳಿ ಹೋದ್ರು. ನಾ ಊರ ಹೆಸರು ಹೇಳ್ತೀನಿ. ನಮ್ಮ ಕೆಂಗಾನೂರಾಗನ ಭಾಳ ಮುಳುಗಿಲ್ಲ. ಎಷ್ಟು ಮುಳುಗೈತೆ ಅಂತಾರೆ? 40 ಕೋಟಿ ಮುಳುಗಿದೆ ಒಂದೇ ಊರಲ್ಲಿ. ವಿಚಾರ ಮಾಡಿ. ಮತ್ತೆ ಎದಕ್ ಮಾಡೋದು? ಅದಕ್ಕೆ ಏನಾರ ಆಗ್ಲಿ, ಎಲ್ಲೇ ಪುಣ್ಯದ ಪೂರ್ವ ಜನ್ಮದ ಪುಣ್ಯ ಶ್ರೀಮಂತಿಕೆ ಇತ್ತು ಅಂತಂದ್ರೆ ಈ ಜನ್ಮದಾಗ ನಾವು ದಾನ ಮಾಡಿದೀವಿ ಅಂತಂದ್ರೆ ಎಂತದಕ್ ಮಾಡ್ಬೇಕು? ಇಂಥ ಆಧ್ಯಾತ್ಮಕ್ಕ ವೇದಾಂತ, ಎಲ್ಲಿ ಒಳ್ಳೊಳ್ಳೆ ಕೆಲಸ, ಪ್ರಸಾದ ನಿಲಯಗಳು, ಮಠಗಳು ಭಾಳ ಮಂದಿ ಅಂತಾರೆ, ಮಠಗಳಿಗೆ ಯಾಕೆ ಹೋಗೋದು? ಮಠ ಯಾಕೆ ಬೇಕು? ಸ್ವಾಮಿಗಳು ಯಾಕೆ ಬೇಕು? ನಿಮ್ಮನ್ನೆಲ್ಲರನ್ನು ಅವರಿವರೆನ್ನದೆ ಇವನಾರವ ಎಂದೆನಿಸದರಯ್ಯ, ಇವ ನಮ್ಮವ ನಮ್ಮ ಮನೆಯ ಮಗನೆಂದೆನಿಸು ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳುವಾನೆ. ಹಾಗೆ ಶಿವಕುಮಾರ ಮಹಾಸ್ವಾಮೀಜಿಗಳು ನಿಮ್ಮನ್ನೆಲ್ಲರನ್ನು ವರ್ಷಕ್ಕೊಮ್ಮೆ ಕೂಡಿಸ್ತಾರಲ್ಲ, ಇದ ಪುಣ್ಯದ ಕೆಲಸ, ಪುಣ್ಯದ ಕೆಲಸ. ಅಂತ ಪುಣ್ಯಗಳನ್ನ ನೀವು ಮಾಡಿದ್ರಿ ಅಂತಂದ್ರೆ ಬಹಳ ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ವಿಶೇಷವಾಗಿ ನೀವೆಲ್ಲ ತಿಳ್ಕೊಂಡಿರ್ಬೇಕು, ಯಾರ್ಯಾರು ಒಬ್ಬೊಬ್ರು ರೈತರ ಮೇಲೆ ಕಾಳಜಿ ಇರ್ತಾರ ಅಂತೇಳಿ. ಅಜ್ಜ ಶಿವಕುಮಾರ ಮಹಾಸ್ವಾಮೀಜಿ ರೈತರ ಮೇಲೆ ಎಷ್ಟು ಮಂದಿ ಕಾಳಜಿ ಅದಾರೋ ಅದು ಗೊತ್ತಿಲ್ಲ. ಅಜ್ಜನ ಕನಸು ಕೂಡ ಹಂಗಿದೆ. ಹೇಳಲ್ಲ ಅವರು, ಹೇಳದೆ ಮಾಡ್ತಕ್ಕಂಥ ಜೀವನದಲ್ಲಿ ಅಳವಡಿಸಿಕೊಂಡ ಪೂಜ್ಯರು ಯಾರಾದರೂ ಇದ್ರೆ ಅದು ಶಿವಕುಮಾರ ಸ್ವಾಮಿಗಳು ಅಂತ ತಿಳಿಬೇಕು. ಯಾಕೆ ಅಂತಂದ್ರೆ, ನಾನು ಅನ್ಕೊಂಡಿದ್ದೆ ಡಾಕ್ಟರೇಟ್ ಪದವಿ ತಗೊಳ್ದೇನು ದೊಡ್ಡ ಕಲ ಭಾಳ ಆದ್ರ ಎಲ್ಲರೂ ತಗೊಂಡ್ರು. ನಾನು 5-6 ವರ್ಷಗಟ್ಲೆ ಅಜ್ಜನ್ ಕೇಳ್ತೀನಿ, ಡಾಕ್ಟರೇಟ್ ಪದವಿ ಯಾವಾಗೈತಿ? ಯಾವಾಗ? ನಾ ಏನು ಸಾಲಿ ಕಲಿದವ. ಅಜ್ಜ ಹೇಳ್ತಿದ್ದ, ಇನ್ನೊಂದು ಶಮ್ಮ ಇತ್ತಡ್ರಿ ಅಜ್ಜ, ಇನ್ನೊಂದು. ಎಷ್ಟು ವರ್ಷ ಹೇಳಿದ ಅಂತಂದ್ರ 5 ವರ್ಷ ಇದ್ರೆ ಹೇಳಿದ. 5 ವರ್ಷ ಹೇಳಿ ಕಡಿಕ್ ಹೋದ ವರ್ಷ ರಿಸಲ್ಟ್ ಬಂದಾಗ ಹೇಳಿದ, ಅಜ್ಜಾರೆ ಈಗ ಆತ್ ನೋಡ್ರಿ ಡಾಕ್ಟರೇಟು ಅಂತಂದ. ಕೆಲವಿಷ್ಟು ಮಂದಿ ಸ್ವಾಮಿಗಳು ಯಾರ್ಯಾರು ಹೋಗವ್ರು ಬರೋರು, ಅಜ್ಜಾರ ಡಾಕ್ಟರ್ ಪದವಿ ಆಗೈತೆ ನೋಡ್ರಿ ನಾವು. ಏನಿದು ಅಂತ ವಿಚಾರ ಮಾಡಿದಾಗ ನಾನು ಅನ್ಕೊಂಡೆ, ಪಕ್ಕಾ ನಿಜವಾದ ಸಾಧನೆಯನ್ನ ಮಾಡಿ ಡಾಕ್ಟರೇಟ್ ಪದವಿಯನ್ನ ಪಡ್ಕೊಂಡಿದ್ರು ಅಂತಂದ್ರ ಶಿವಕುಮಾರ ಸ್ವಾಮೀಜಿಗಳು ಅಂತ ಇವತ್ತಿನ ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ಅಂತ ಪೂಜ್ಯರನ್ನ ನೀವೆಲ್ಲರೂ ಪಡ್ಕೊಂಡಿದ್ದೀರ, ನೀವೆಲ್ಲರೂ ಕೂಡ ಧನ್ಯರು ಅಂತ ಹೇಳ್ತಾ, ವಿಶೇಷವಾಗಿ ನಮ್ಮ ರೈತರ ಬಗ್ಗೆ ಹೇಳೋದಾದ್ರೆ, ನೀವು ಪಕ್ಕಾ ಹೊಲ ಇತ್ತು ಅಂತಂದ್ರ ನಿಮ್ಮನಿ ಪುರ್ತೇಕ ಒಂದಿಷ್ಟು ಸಾವಯವ ಮಾಡ್ಕೊಡ್ರಿ. ಸ್ವಲ್ಪ ಭಾಳ ಬೇಡ,
2 ಎಕರೆ 3 ಎಕರೆ ಹೊಲ ಇತ್ತು ಅಂತಂದ್ರ 9 ರಿಂದ 10 ಮಂದಿ ಬದುಕ್ತೇವೆ ನಾವು. 9 ರಿಂದ 10 ಮಂದಿ ಬದುಕ್ತೇವೆ. ನಿಮ್ದು ನೀರಾವರಿ ಇಲ್ಲ, ನಮ್ದೊಂದಿಷ್ಟು ಬೋರ್ ಐತಿ. ಭಾಳ ಇಲ್ಲ, 28 ಗುಂಟೆ ಇದೆ. ಬಂದು ನೋಡ್ಬೇಕು. ಮತ್ತೆ 28 ಗುಂಟೆ, 32 ಮಾವಿನ ಗಿಡ, 8 ಬಾಳೆ ಗಿಡ, 3 ವರ್ಷದ್ದು ತಿಪ್ಪಿ ಬೆಳಿತೆ. ಅಜ್ಜಾರು ಬಂದಾಗ ಒಮ್ಮೆ ಅಂತಿರ್ತಾರ, ಅದನ್ನ ತೋರಿಸ್ತೇಳೋ ಮರ ಏನಂತಿರ್ತಾರೆ. 3 ವರ್ಷದ ತಿಪ್ಪಿ ಬೆಳಿತೆ ಆರಾಮಾಗಿ. 3 ಆಕಳ ಅದ್ರಾಗ ಮೇಯ್ತೇವೆ. 3 ಆಕಳ. ಹೌದ್ರಿ ಅಜ್ಜಾರ, 10 ವರ್ಷದಲ್ಲಿ 3 ಆಕಳ ಅದಾವನ ಅಂತ ಕೇಳಿರಿ. ಯಾರ್ದಾರ ರಾಜಕಾರಣಿಗಳ ಹತ್ರ ಹೋಗಿ ಅಜ್ಜ ಹೇಳ್ತಿರ್ತಾನ, ಅವ್ರ ಹತ್ರ ಯಾಕೆ ಹೋಗ್ಬೇಕ್ರಿ ಅಂತಿರ್ತಾನ ಅಜ್ಜಾರು. ಕಂಪಲ್ಸರಿ ಒಂದು ಜವಾರಿ ಆಕಳ 2 ವರ್ಷಕ್ಕೆ 50,000 ರೂಪಾಯಿ. ಒಂದು ಹೋರಿ ಇಳಿತು ಅಂತಂದ್ರೆ 50,000 ರೂಪಾಯಿಗೆ ಮಾರ್ತಾರೆ. ನಾನು ಮರ ಬಿಡವ, ನಾನು 50,000 ರೂಪಾಯಿ 3 ಆಕಳ ಕಂಪಲ್ಸರಿ ಅದಾವ. ಒಂದು ಕರ ಇತ್ತು ಅಂತಂದ್ರೆ 30,000 ರೂಪಾಯಿಗೆ ಮಾರ್ತಾರೆ. ಮತ್ತೆ ಹೈನ ಕಾಯಿಮ್ ಇರ್ತೈತಿ. ಅದಕ್ಕೆ ರೈತರಾದವರು ಮನೆಯಾಗ 2 ಎತ್ತು ಇರ್ಲಿಪ್ಪ, 2 ಎಮ್ಮೆ ಇರ್ಲಿ, ಅಥವಾ 2 ಆಕಳಿರ್ಲಿ, ಅದು ಹಂದಿ ಮರಿ ಹಾಕ ಬೇಡ. ನಮಗೆ ಜವಾರಿನರ ಇರ್ಲಿ, ಮೂಡ್ಲರ ಇರ್ಲಿ, ಕಿಲಾರಿನರ ಇರ್ಲಿ. ಇತ್ತಿತ್ಲಾಗ ಹೈನುಗಾರಿಕೆ ಸಾಕಷ್ಟು ಗೀರು ತಳಿ ಬಂದಿದೆ, ಇನ್ನೂ ಸಾಕಷ್ಟು ಬಂದಿದೆ. ಆ ವ್ಯವಸ್ಥೆಯಲ್ಲಿ ತಾವೆಲ್ಲರೂ ಮಾಡಿದ್ರಿ ಅಂತಂದ್ರ ಒಳ್ಳೇದಾಗ್ತೈತಿ ಅಂತ ಹೇಳ್ತಾ, ಯಾಕಂತಂದ್ರ ನಮ್ಮ ಮಕ್ಕಳು ಯಾಕ ನಮ್ಮ ಮಾತು ಕೇಳುವಲ್ವು, ಅವಕ್ಕೆ ಸಿಟ್ಟ ತಡ್ಕೊಳ್ದಾಗೋದಿಲ್ಲ. ಶಾಲ್ಯಾಗ ಸರ್ಕಾರನು ಹಂಗ ಇದೆ. ಸರ್ಕಾರದ ಬಗ್ಗೆ ಮಾತಾಡಿದ್ರಂತೂ ಬಹಳ ಆಳುವವರು ಸರಿಯಾಗಿ ಕಲ್ಕೊಂಡಿಲ್ಲ. ಆಳುವವರು ಯಾಕ್ರಿ ಅಂತಂದ್ರೆ ಅವನು ಸರಿಯಾದ ಗುರುಗಳ ಕೈಯಾಗ ತಯಾರಿಯಾಗಿಲ್ಲ. ಆಳುವವರು ಸರ್ಕಾರದಲ್ಲಿ ಶಿಕ್ಷಣ ಇಲಾಖೆ ಹೇಗಿತ್ತು ಅಂತಂದ್ರೆ ಅಲ್ಲಿ 1 ರೂಪಾಯಿನೂ ಇದ್ದಿದ್ದಿಲ್ಲ. ನಾವು ಗಾಂಧಿ ಜಯಂತಿ, ನಾವು ಸಣ್ಣಾರಿದ್ದಾಗ ಗಾಂಧಿ ಜಯಂತಿ ಆಗಸ್ಟ್ 15 ಮಾಡ್ಬೇಕಾಗಿದೆ. ಡಬ್ಬಿ ಹಿಡ್ಕೊಂಡು ಹೋಗು, 4ನೇ ಹಾಕ್ರಿ 10 ಪೈಸೆ ಹಾಕ್ತಂತೆ. ಆಮೇಲೆ ಸಾಲಿ ನಡೀದಿಲ್ಲ, ಗುಡಿಯಾಗ ನಡಿವು. ಅಲ್ಲಿ ಶಿಕ್ಷಕ ಹೇಳ್ತಿದ್ದ, ನಾಳೆ ಬರ್ಬೇಕಾದ್ರೆ ನಿಮ್ಮ ಅಪ್ಪ ನಮಸ್ಕಾರ, ನಿಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಬಾ ಅಂತಿದ್ದ. ಇವತ್ತಿನ ಶಿಕ್ಷಕರು ಯಾರು ಹೇಳ್ತಾರೆ? ಅವ್ರಿಗಿಲ್ಲ ಅದ ಭಾವನೆ. ಅದಕ್ಕೆ ನಾವೆಲ್ಲರೂ ಏನು ಅಂತಂದ್ರೆ ಒಂದಿಟ್ಟು ಮಾನವೀಯತೆ, ನಮ್ಮದು ಪುಣ್ಯ ಆಗ್ಬೇಕು, ಶ್ರೀಮಂತಿಕೆ ಆಗ್ಬೇಕಂತಂದ್ರೆ ದಾನ ಧರ್ಮವನ್ನ ಮಾಡಿದ್ರು ಒಳ್ಳೇದಾಗ್ತೈತಿ ಅಂತ ಹೇಳ್ತಾ, ಇಲ್ಲಿವರೆಗೆ ಅವಕಾಶವನ್ನು ನೀಡಲಿಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ ಅಡಿದ ಅವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ವಾಕ್ಪುಷ್ಪಗಳನ್ನು ಸದ್ದುಗೊಳಿಸಲು ಕಲ್ಪಿಸ್ತಾ ಇದ್ದೇನೆ. ಇಲ್ಲಿವರೆಗೆ ಇವತ್ತಿನ ವಿಷಯವನ್ನು ಕುರಿತು ಉಪದೇಶಾಮೃತವನ್ನು ಉಣಬಡಿಸಿದಂತಹ, ಇವತ್ತಿನ ಕಾರ್ಯಕ್ರಮದ ನೇತೃತ್ವ ವಹಿಸಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮಶ್ರೀ ಶಿವಬಸವ ಮಹಾಸ್ವಾಮಿಗಳು, ಶ್ರೀ ಶಿವಾನಂದ ಮಠ ಹನುಮನಹಳ್ಳಿ ಪೂಜ್ಯರಿಗೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ